ಪೋಷಕರು ಸಾಮಾನ್ಯವಾಗಿ ಮಾಡುವ 5 ತಪ್ಪುಗಳು. ತಪ್ಪು 1. ಚೀರಾಡುವುದು, ಹೊಡೆಯುವುದು. ಮಕ್ಕಳು ತಪ್ಪು ಮಾಡಿದಾಗ ಅಥವಾ ಹೇಳಿದ ಮಾತು ಕೇಳದಿದ್ದಾಗ ಸಾಮಾನ್ಯವಾಗಿ ಪೋಷಕರು ಚೀರಾಡುತ್ತಾರೆ, ಬೈಯುತ್ತಾರೆ ಮತ್ತು ಹೊಡೆಯುತ್ತಾರೆ. ಇದು ಮಕ್ಕಳಿಗೆ ಭಯ ತರುತ್ತದೆ, ಆದರೆ ಇದು ಯಾವುದೇ ತಿದ್ದುಪಡಿ ತರುವುದಿಲ್ಲ. ಭಯವು ವರ್ತನೆಯನ್ನು ನಿಗ್ರಹಿಸುತ್ತದೆ. ಫಿಯರ್ ಸಪ್ರೆಸ್ಸಿಸ್ ಬಿಹೇವಿಯರ್. ಆದರೆ ಆಂತರಿಕ ಕೋಪ, ನೋವು ಬೆಳೆಯುತ್ತದೆ. ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಕೋಪ, ನಖರೆ, ಟ್ಯಾಂಟ್ರಮ್ ಬೆಳೆಯುತ್ತದೆ. ವರ್ತನೆಯಲ್ಲಿ ಸುಧಾರಣೆಯಾಗುವುದಿಲ್ಲ, ಭಾವನೆಗಳು ಹಾಳಾಗುತ್ತವೆ. ತಪ್ಪು 2. ಹೋಲಿಕೆ ಮಾಡುವುದು. ನಿನ್ನ ತಂಗಿಯನ್ನು ನೋಡು, ಅವನು ಓದುತ್ತಾನೆ, ನೀನೇಕೆ ಓದುವುದಿಲ್ಲ? ಇಂತಹ ಹೋಲಿಕೆಗಳು ಮಗುವಿನ ಆತ್ಮಗೌರವ ಅದೇ ಕ್ಷಣದಲ್ಲಿ ಕುಗ್ಗಿಸುತ್ತವೆ. ಆದ್ದರಿಂದ ಹೋಲಿಕೆ ಬರೋಬ್ಬರಿ ಅವಮಾನದ ಭಾವನೆ, ಹ್ಯುಮಿಲಿಯೇಷನ್ ಫೀಲಿಂಗ್. ಅವಮಾನದ ಭಾವನೆ ಕೋಪಕ್ಕೆ ಎಡೆಮಾಡಿಕೊಳ್ಳುತ್ತದೆ. ಕೋಪ ಪ್ರಕೋಪ, ನಖರೆಗೆ ಎಡೆಮಾಡಿಕೊಡುತ್ತದೆ. ಇವೆಲ್ಲವೂ ಹಠಮಾರಿತನ, ಸ್ಟಬ್ಬರ್ನ್ ಬಿಹೇವಿಯರ್ ಹೆಚ್ಚಿಸುತ್ತವೆ. 3. ಲಂಚ ನೀಡುವುದು, ಅಂದರೆ ಚಾಕೊಲೇಟ್ ಕೊಟ್ಟು ಸುಮ್ಮನಾಗಿಸುವ ತಂತ್ರ. ಲಂಚ ನೀಡುವುದು ಅಥವಾ ಏನಾದರೂ ಕೊಟ್ಟು ಸುಮ್ಮನಾಗಿಸುವುದು ಕೂಡ ಒಂದು ದೊಡ್ಡ ತಪ್ಪು. ನೀನು ಇನ್ನೂ ಸುಮ್ಮನಿದ್ದರೆ ಚಾಕೊಲೇಟ್ ಕೊಡ್ತೀನಿ ಅಂತ ಹೇಳೋದ್ರಿಂದ ಮಗು ಹಠ, ಮೊಂಡುತನ ಮಾಡಿ ಪ್ರತಿಫಲ ಪಡೆಯುವ ತಂತ್ರ ಕಲಿಯುತ್ತದೆ. 4ನೆಯ ತಪ್ಪು ಮೊಬೈಲ್ ಕೊಟ್ಟು ಸುಮ್ಮನಾಗಿಸುವುದು. ಇದು ಇನ್ನೂ ದೊಡ್ಡ ತಪ್ಪು. ಇದರಿಂದ ಮಗು ಭಾವನಾತ್ಮಕ ನಿಯಂತ್ರಣ, ಅಂದರೆ ಎಮೋಷನಲ್ ರೆಗ್ಯುಲೇಷನ್ ಕಲಿಯುವುದಿಲ್ಲ. ಮುಂದಿನ ಬಾರಿ ಹಠಮಾರಿತನ ಇನ್ನೂ ಹೆಚ್ಚಾಗುತ್ತದೆ. 5. ಭಾವನೆ ನಿರ್ಲಕ್ಷ್ಯ, ಎಮೋಷನ್ ಇಗ್ನೋರ್ ಮಾಡುವುದು. ಮಗು ಅಳುತ್ತಿದ್ದಾಗ ಇದು ಏನು ಅಳು, ಹೆಚ್ಚು ಬುದ್ಧಿವಂತನಾಗಬೇಡ ಎಂದು ಹೇಳಿದಾಗ ಇದು ಮಕ್ಕಳಲ್ಲಿ ಭಾವನಾತ್ಮಕ ಕುಸಿತ ಉಂಟು ಮಾಡುತ್ತದೆ, ಎಮೋಷನಲ್ ಶಟ್ಡೌನ್. ಬದಲಾಗಿ ಹೀಗೆ ಹೇಳಿ, ನಿನಗೆ ಈ ವಿಷಯ ಬೇಜಾರಾಗಿದೆಯಾ, ಹೇಳು. ಮಗು ತನ್ನ ಭಾವನೆಗಳನ್ನು ನಿಭಾಯಿಸಲು ಕಲಿಯುತ್ತದೆ.